ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಧ್ರುವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 23/11/2025 29/11/2025 ವಾರ ಭವಿಷ್ಯ. ಈ ವಾರದಲ್ಲಿ ಅಂಥ ಬಹಳ ವಿಶೇಷ ಅಥವಾ ವಿಶಿಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಏನಿರೋದಿಲ್ಲ. ಆಲ್ಮೋಸ್ಟ್ ಕಳೆದ ವಾರ ಇದ್ದಂಥ ರೀತಿಯಲ್ಲೇ ಗ್ರಹಗತಿಗಳ ಸ್ಥಿತಿಗತಿಗಳಿರುವಂಥದ್ದು. ಆದರೂ ಕೆಲವೊಂದು ಬದಲಾವಣೆಗಳಿರ್ತದೆ. 23/11/2025 ತುಲಾ ರಾಶಿಗೆ ವಕ್ರ ಬುಧ ಅಂದರೆ ರೆಟ್ರೋ ಆಗಿ ವಾಪಸ್ ವೃಶ್ಚಿಕ ರಾಶಿಯಿಂದ ತುಲಾ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದು. ವಾರಾಂತ್ಯದಲ್ಲಿ ವಕ್ರ ತ್ಯಾಗನೂ ಆಗ್ತಾನೆ ಬುಧ. ಇನ್ನು 26/11/2025 ಬುಧವಾರ ಸ್ಕಂದ ಷಷ್ಠಿ ಇರ್ತಕ್ಕಂಥದ್ದು. ಷಷ್ಠಿ ಪೂಜೆ ಮಾಡುವಂಥವ್ರು ಮತ್ತು ಈ ಸರ್ಪದೋಷ ಕುಜದೋಷ ಇರ್ತಕ್ಕಂಥವ್ರು ಸ್ಕಂದ ಷಷ್ಠಿಯನ್ನು ಆಚರಣೆ ಮಾಡೋದ್ರಿಂದ ಅಥವಾ ಸುಬ್ರಹ್ಮಣ್ಯನ ದರ್ಶನ ಮಾಡೋದ್ರಿಂದ, ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಸ್ವಲ್ಪ ದೋಷಗಳಿಂದ ಮುಕ್ತರಾಗೋದಕ್ಕೆ ಅವಕಾಶಗಳಿರ್ತದೆ. 26/11/2025 ಬುಧವಾರ ವೃಶ್ಚಿಕ ರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ತದನಂತರವಾಗಿ ಅವತ್ತಿನ ದಿವಸವೇ ಶನಿ ವಕ್ರತ್ಯಾಗ ಆಗ್ತಾ ಇರುವಂಥದ್ದು. ಅಂದರೆ ಇಲ್ಲಿವರೆಗೂ ವಕ್ರನಾಗಿದ್ದ ಶನಿ ಶನಿ ದೃಷ್ಟಿ ವಕ್ರದೃಷ್ಟಿ ಅನ್ನೋ ರೀತಿಯಲ್ಲಿರುತ್ತೆ. ವಕ್ರದೃಷ್ಟಿ ಇದ್ದಾಗ ಅದು ಬೇರೆ ರೀತಿಯಾದಂಥ ಫಲ. ಈಗ ನೇರ ಸಂಚಾರಕ್ಕೆ ಬರ್ತಾನೆ, ಹಾಗಾಗಿ ಅದು ಇನ್ನೊಂದು ರೀತಿಯಾದಂಥ ವಿಭಿನ್ನವಾದಂಥ ಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. 29/11/2025 ಶನಿವಾರ ಬುಧ ವಕ್ರತ್ಯಾಗ ಆಗ್ತಾ ಇರತಕ್ಕಂಥದ್ದು. ವಕ್ರನಾಗಿ ತುಲಾರಾಶಿಗೆ ಬಂದ ಮತ್ತೆ ವಾರಾಂತ್ಯದಲ್ಲಿ ವಕ್ರತ್ಯಾಗ ಆಗ್ತಾ ಇರ್ತಕ್ಕಂಥ ಬುಧ. ಇಷ್ಟು ಗ್ರಹಗತಿಗಳ ಸ್ಥಿತಿಗತಿಗಳು ಮತ್ತು 9 ಗ್ರಹಗಳ ಸ್ಥಿತಿಗತಿಗಳು ಕೂಡ ಕಡಗ ರಾಶಿನಲ್ಲಿ ಗುರು ವಕ್ರನಾಗಿ ಕೊಡ್ತಿರ್ತಕ್ಕಂಥದ್ದು. ತದನಂತರವಾಗಿ ಶುಕ್ರ ತುಲಾ ರಾಶಿನಲ್ಲಿದ್ದಾನೆ. ವೃಶ್ಚಿಕ ರಾಶಿನಲ್ಲಿ ಬುಧ ರವಿ ಕುಜ ಇರ್ತಕ್ಕಂಥದ್ದು. ರೆಟ್ರೋ ಆಗಿ ಬುಧ ವಾಪಸ್ ಬರ್ತಾನೆ, ಶುಕ್ರ ಮುಂದಕ್ಕೆ ಹೋಗ್ತಾನೆ ವಾರಾಂತ್ಯದಲ್ಲಿ ಇರ್ತಕ್ಕಂಥ ಸಂದರ್ಭಗಳು. ಧನಸ್ಸು ಮಕರ ಕುಂಭರಾಶಿನಲ್ಲಿ ಚಂದ್ರನ ಸಂಚಾರ, ಕುಂಭರಾಶಿನಲ್ಲಿ ರಾಹು. ಶನಿ ವಕ್ರನಾಗಿ ಮೀನರಾಶಿನಲ್ಲಿದ್ದಾನೆ, ವಕ್ರತ್ಯಾಗ ಆಗ್ತಾನೆ. ಅದರ ಫಲವೂ ಕೂಡ ಈ ವಾರ ಭವಿಷ್ಯದಲ್ಲಿ ಬರ್ತದೆ. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಪರಿಣಾಮ ಮತ್ತು ಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥವನು ಅಷ್ಟಮ ಪ್ರಭಾವ. ನೀವೇ ಸಮಸ್ಯೆಗೆ ಸುಳಿಗೆ ಸಿಲುಕಾಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಬಹುದು ಅಥವಾ ಓವರ್ ಥಿಂಕಿಂಗ್ ಜಾಸ್ತಿ ಆಗುವಂಥದ್ದು. ಸಣ್ಣ ವಿಷಯಗಳು ಕೂಡ ತುಂಬ ತಲೆಗೆ ಹಚ್ಚಿಕೊಂಡು ಮೆದುಳಿಗೆ ಹಾಕ್ಕೊಂಡು ಮೆದುಳನ್ನು ಗೊಬ್ಬರ ಮಾಡಿಕೊಡ್ತಕ್ಕಂಥ ಸಂದರ್ಭಗಳು. ಒಂದು ಸಣ್ಣ ಇನ್ಸಿಡೆಂಟನ್ನು ಕೂಡ ದೊಡ್ಡದಾಗಿ ಕಲ್ಪನೆ ಅಥವಾ ಒಂದು ರೀತಿಯಾದಂಥ ಅದ್ರ ಬಗ್ಗೆನೇ ಹೆಚ್ಚಿದಾಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭಗಳು ಸೂಕ್ಷ್ಮವಾಗಿ ನಿಮ್ಮ ಬ್ರೈನ್ ಒಳಗೆ, ಮೆದುಳೊಳಗೆ ಅಥವಾ ಮನಸ್ಸಿನೊಳಗೆ ಸಿಕ್ಕಾಕೊಳಿಸ್ಕೊಂಥ ಸಂದರ್ಭಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಈ ಸ್ಕಿನ್ ಡಿಸೀಸ್ ಸಂಬಂಧಪಟ್ಟಂತೆ ವ್ಯತ್ಯಾಸ, ಹಾರ್ಮೋನು ಮತ್ತು ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇರ್ತಕ್ಕಂಥದ್ದು, ಮೆದುಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರು, ತುಂಬ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥವ್ರು, ಅವೆಲ್ಲವೂ ಕೂಡ ಸ್ವಲ್ಪ ಪರಿಣಾಮ ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಆರೋಗ್ಯ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಈ ಕಂಡೀಷನ್ಸ್ ಇರುವಂಥವ್ರು. ಆರ್ಥಿಕವಾದಂಥ ಸ್ಥಿತಿ ಅಷ್ಟೊಂದು ಉತ್ತಮ ಅಂತ ಇಲ್ಲ ಅಥವಾ ಅಂಥ ಫೇಲ್ಯೂರ್ ಅಂತಕ್ಕಂಥ ರೀತಿಯಲ್ಲಿ ಇರೋದಿಲ್ಲ. ಒಂದು ಕೊರತೆಯ ರೀತಿಯಲ್ಲಿ ಇದ್ರೂ ಕೂಡ ಒಂದು 30% ಪೂರೈಕೆ ಆಗೋದಕ್ಕೆ ದಾರಿ ಆಗುತ್ತದೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಬಂಧು ಬಾಂಧವರಿಂದ ಒಂದು ಸಂತೃಪ್ತಿ ಸಮಾಧಾನ ಅನ್ನೋ ರೀತಿಯಲ್ಲಿ ಸಿಗಬೇಕು. ಬಟ್ ಯಾಕೋ ಸಿಗೋದಿಲ್ಲ ಆ ಸಮಾಧಾನ ಅಂತಕ್ಕಂಥದ್ದು ಒಂದು. ಎರಡನೇದಾಗಿ ಈ ಸ್ಥಿರಾಸ್ತಿ ಮಾರಾಟ ಖರೀದಿ ಮಾಡುವಂಥವರು ಅನುಕೂಲ ಇರ್ತದೆ. ಮತ್ತು ಸ್ಥಿರಾಸ್ತಿಯ ಮೇಲೆ, ವಾಹನಗಳ ಮೇಲೆ ಸಾಲ ಪಡೆಯಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಬರ್ತದೆ. ಆದರೆ ಭಾವನಾತ್ಮಕವಾದಂಥ ಸ್ಥಿತಿನಲ್ಲಿ ಯಾಕೋ ತುಂಬ ನೆಗೆಟಿವ್ ಥಾಟ್ಸ್ ವಿಪರೀತವಾಗಿ ಬರ್ತದೆ.
ನಾನಿಷ್ಟು ಒಳ್ಳೇದು ಮಾಡಿದ್ರೂ ಕೂಡ ನನಗೆ ಯಾಕೆ ಈ ರೀತಿ ಕೆಟ್ಟದಾಗ್ತಾ ಇದೆ ಅನ್ನೋ ರೀತಿಯಾದಂಥ ಕೆಲವೊಂದು ಆಲೋಚನೆಗಳು ನಿಮಗೆ ಕಾಡಾಟವನ್ನು ಕೊಟ್ಟಬಹುದು. ಆ ಕಾಡಾಟಗಳು ಸ್ವಲ್ಪ ಚಿಂತೆಯಾಗಿ ಪರಿವರ್ತನೆಯಾಗುವಂಥ ಸಂದರ್ಭಗಳು ಬರ್ತದೆ. ಭಾವನಾತ್ಮಕವಾದಂಥ ಚಿಂತೆ, ಎಮೋಷನಲ್ ಆಗಿ ಎಲ್ಲೋ ಸಣ್ಣದಾಗಿ ಡಿಪ್ರೆಷನ್ಗೆ ಹೋಗುವಂಥದ್ದು, ತುಂಬ ಡೀಪಾಗಿ ಹಚ್ಕೊಳ್ತಕ್ಕಂಥ ಸಂದರ್ಭಗಳು ಬರೋದಕ್ಕೆ ದಾರಿ ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸಾಮಾನ್ಯವಾಗಿ ಈ ಸೇವಕರಿಂದ, ಕೆಲಸಗಾರರಿಂದ, ಸೋದರ ಮಾವನಿಂದ ಸಂಕಷ್ಟಗಳು ಕಟ್ಟಿಟ್ಟ ಒತ್ತಿ. ಹಾಗಾಗಿ ಜಾಗ್ರತೆ. ವಾರಾಂತ್ಯದಲ್ಲಿ, ವಾರ ಮಧ್ಯಭಾಗದವರೆಗೆ ಪರವಾಗಿರೋದಿಲ್ಲ. ವಾರಾಂತ್ಯ ಅಂತಕ್ಕಂಥದ್ದು ನಿಮಗೆ ದಾಂಪತ್ಯ ಅಸೌಖ್ಯವನ್ನು ಕೂಡ ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಸ್ಥಿರಾಸ್ತಿ ಮೇಲೆ ಇನ್ವೆಸ್ಟ್ ಮಾಡಬೇಕು, ಅಲ್ಲಿ ಸ್ವಲ್ಪ ಅನುಕೂಲದ ಒಂದು ವಾರವಾಗಿ ಪರಿವರ್ತನೆ ಆಗ್ತಕ್ಕಂಥ ಸನ್ನಿವೇಶಗಳು ಇರ್ತದೆ. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ರಾಜಯೋಗ ಬರೋದಕ್ಕೆ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಕ್ರ ಗ್ರಹದ ಪ್ರಭಾವಕ್ಕೊಳಗಾಗಿರೋದ್ರಿಂದ ರಾಜಯೋಗದ ಪರಿಣಾಮಗಳು ಕಡಿಮೆ. ಆದರೆ ಆಕಸ್ಮಿಕವಾಗಿ ಯಾವುದೋ ಅನಿರೀಕ್ಷಿತವಾಗಿ ಕೆಲಸ ಯಾವುದೋ ಒಂದು ಪೂರ್ಣ ಆಗುವಂಥ ಸನ್ನಿವೇಶಗಳು ಬರಬಹುದು. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರ್ತಕ್ಕೆ ದಾರಿ. ಮತ್ತು ನಾಳೆಯ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀರಿ ಅಂದರೆ ಅಲ್ಲೂ ತಕ್ಕ ಮಟ್ಟಿಗೆ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು. ತಂದೆಯ ಸಹಕಾರ ನಿಮಗೆ ಸಿಗೋದಕ್ಕೆ ದಾರಿ. ಆದರೆ ತಂದೆಯ ಆರೋಗ್ಯ ವ್ಯತ್ಯಾಸಗಳಾಗ್ತದೆ. ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ರಾಜಕಾರಣಿಗಳಿಂದ ನಷ್ಟ ಮತ್ತು ಸಂಕಷ್ಟ ಅಂತಕ್ಕಂಥದ್ದು ಈ ವಾರದಲ್ಲಿ ಮೇಷರಾಶಿನವ್ರು ನೋಡ್ತೀರಿ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಷ್ಟೊಂದು ಉತ್ತಮ ಅಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿದೆ. ರಾಹು ಬೇರೆ ಸ್ವನಕ್ಷತ್ರಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ರಾಹು ದಶೆ ನಡೀತಾ ಇರೋವಂಥವ್ರಿಗೆ, ಮೇಷರಾಶಿನವ್ರಿಗೆ ಮಾಟ ಮಂತ್ರ ತಂತ್ರದ ಪ್ರಭಾವಗಳಾಗುವಂಥ ಪರಿಣಾಮಗಳು ಕೂಡ ಹೆಚ್ಚಿನದಾಗಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಒಂದು 40-60 ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಒಂಥರ ಜಿಡ್ಡುಗಟ್ಟಿದಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥ ಪರಿಸ್ಥಿತಿಗಳು ಇವೆಲ್ಲವೂ ಕೂಡ ಮೇಷರಾಶಿನವ್ರು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸತ್ಯನಾರಾಯಣನ ನಾಮಸ್ಮರಣೆ ಅಥವಾ ಸತ್ಯನಾರಾಯಣ ಪೂಜೆ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ ಈ ವಾರ ಮೇಷರಾಶಿನವ್ರಿಗೆ. ವೃಷಭ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಂಬ ಒತ್ತಡದ ಜೀವನವೇ. ಒಂದರೆ ಅಷ್ಟಮ ಪ್ರಭಾವ ಅಲ್ಲ, ಪ್ರತಿಯೊಂದು ವಿಷಯಗಳು ಕೂಡ ಏನೋ ಇರಿಟೇಟ್ ತರ್ತದೆ, ಅವಮಾನ ತರ್ತದೆ. ಒಳ್ಳೇದು ಮಾಡಿದ್ದು ಯಾಕೋ ನನಗೆ ಅದೇ ಕೆಡಕಾಯ್ತಾ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಒಳ್ಳೆತನವನ್ನು ತೋರಿಸಿರುವಂಥದ್ದೇ ನಿಮಗೆ ಬಾಧೆಯಾಗಿ ಕಾಡಾಟವನ್ನು ಕೊಡುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಉಂಟು. ಆದರೂ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಚೇತರಿಕೆ, ಅನುಕೂಲ, ಲಾಭವನ್ನು ತರುವಂಥ ಸಂದರ್ಭಗಳು. ಒತ್ತಡದ ಜೊತೆಯಲ್ಲಿ ಲಾಭವೂ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ದೈವ ಕಾರ್ಯ, ಧರ್ಮ ಕಾರ್ಯ, ಆಧ್ಯಾತ್ಮದ ಚಟುವಟಿಕೆ, ಆಕಸ್ಮಿಕವಾಗಿ ಏನೋ ಯಾರನ್ನೋ ಭೇಟಿ ಆಗ್ತಕ್ಕಂಥ ಪರಿಸ್ಥಿತಿಗಳು, ಅನಿರೀಕ್ಷಿತವಾಗಿ ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಬಗೆಹರಿದಕ್ಕೆ ದಾರಿಯಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಧನಾಧಿಪತಿ ಲಾಭ ಪ್ರಭಾವ. ಹಾಗಾಗಿ ಆರ್ಥಿಕ ಅನುಕೂಲ, ಕೌಟುಂಬಿಕ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಒತ್ತಡವಂತೂ ಇದ್ದೇ ಇರುತ್ತೆ. ಬಂಧು ಬಾಂಧವರಿಂದ ಸಹಕಾರಗಳು ಸಿಗೋದಕ್ಕೆ ದಾರಿ. ವಿದ್ಯಾನುಕೂಲವಾಗ್ತದೆ. ಆದರೆ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಒಲವನ್ನು ತೋರಿಸೋದಿಲ್ಲ. ಒಲವನ್ನು ತೋರಿಸಿದರೆ ಮಾತ್ರ ತುಂಬ ಅದ್ಭುತವಾದಂಥ ಅವಕಾಶ, ಅನುಕೂಲ. ಸ್ಥಿರಾಸ್ತಿ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಸೇವಕರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಅನುಕೂಲವಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಮಕ್ಕಳಿಂದ ಸ್ವಲ್ಪ ಒತ್ತಡವಾದ್ರೂ ಕೂಡ ಲಾಭವಾಗುವಂಥ ಪರಿಸ್ಥಿತಿಗಳು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಗತಿಗಳಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು. ಕಮಿಷನ್ ಬೇಸಿಕ್ ವ್ಯವಹಾರ, ಆ ವ್ಯವಹಾರ ಇರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತದೆ. ತಂದೆಯೊಂದಿಗೆ ಸಣ್ಣದಾಗಿ ಒಂದು ಮನಸ್ತಾಪವೋ, ಕಲಹವನ್ನು, ಬಾಧೆಯನ್ನು ಅನುಭವಿಸುವಂಥ ಪರಿಸ್ಥಿತಿಗಳಿರುತ್ತೆ. ಮನೆಯ ವಾತಾವರಣದಲ್ಲಿ, ಮನೆ ಒಳಗಡೆ ಯಾವುದೋ ಒಂದು ರೀತಿಯಾದಂಥ ನೆಗೆಟಿವ್ ಅನ್ನೋ ರೀತಿಯಲ್ಲೋ ಅಥವಾ ಯಾಕೋ ಏನೋ ಉತ್ಸಾಹ ಇಲ್ಲ ಅನ್ನೋ ರೀತಿ ಹೊರಗಡೆ ಹೋದರೆ ಚೆನ್ನಾಗಿರ್ತೀರಿ. ಮನೆ ಒಳಗಡೆ ಯಾಕೋ ನಿದ್ರಾಭಾವ, ಸೋಮಾರಿತನ, ಆಲಸ್ಯ, ಈ ಪರಿಸ್ಥಿತಿಗಳನ್ನು ಎದುರಿಸುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ.
ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ತುಂಬ ಊಹೆಗಳನ್ನು ಮಾಡ್ಕೊಳ್ತೀರಿ, ಓವರ್ ಥಿಂಕಿಂಗ್ಗಳನ್ನು ಮಾಡ್ಕೊಳ್ತೀರಿ. ಆ ಓವರ್ ಥಿಂಕಿಂಗು, ಓವರ್ ಥಾಟ್ಸು, ಪ್ಲ್ಯಾನಿಂಗ್ಗಳಿರ್ತಾವಲ್ಲ, ಆ ಪ್ಲ್ಯಾನಿಂಗ್ಗಳು ನಿಮಗೆ ನಿದ್ರೆಯನ್ನು ಗೆಡಿಸುವಂಥ ಸಾಧ್ಯತೆಗಳಿರುತ್ತೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಒತ್ತಡಗಳಿದ್ರೂ ಕೂಡ ಏನೋ ಆಗಬಿಡುತ್ತೆ, ತೊಂದರೆ ಆಗಿಬಿಡುತ್ತೆ ಏನೋ ಆತಂಕವಿದ್ರೂ ಕೂಡ ಬಟ್ ಸಕ್ಸಸ್ ಇದೆ ಅಂತಕ್ಕಂಥ ಸ್ಥಿತಿಯನ್ನು ವೃಷಭ ರಾಶಿನವ್ರು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಪರಿಹಾರ: ದತ್ತಾತ್ರೇಯರ ನಾಮಸ್ಮರಣೆ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ನಿಮಗೆ ಈ ವಾರ ವರ್ಕ್ ಆಗುತ್ತೆ, ಮಾಡಿ. ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಬುಧ ವಕ್ರನಾಗಿದ್ದಾನೆ, ವಾರಾಂತ್ಯದಲ್ಲಿ ವಕ್ರ ತ್ಯಾಗ ಆಗ್ತಾನೆ. ರಾಷ್ಟ್ರಾಧಿಪತಿ ವಕ್ರ ಆದ ಅಂದರೆ ಯಾವ ಫಲವನ್ನು ಕೊಡೋದಕ್ಕೆ ದಾರಿ ಇರೋದಿಲ್ಲ, ಬೇರೆ ರೀತಿಯಾದಂಥ ಫಲ ಕೊಡುತ್ತಿದೆ. ಬಟ್ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಿದೆಲ್ಲ ಅವು ಎಕ್ಕುಟ್ಟು ಹೋಗ್ತದೆ ಅಥವಾ ವ್ಯವಹಾರಗಳಾಗಲ್ಲ. ಯತ್ನ ಕಾರ್ಯಗಳಲ್ಲಿ ವಿಘ್ನಗಳು, ತೊಂದರೆಗಳು, ತಾಪತ್ರಯಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಮಾಟ ಮಂತ್ರ, ದೈವಶಾಪ, ದೈವ ವಿರೋಧ, ಗುರು ವಿರೋಧ, ಹಿರಿಯರಿಗೆ ವಿರೋಧ, ಈ ರೀತಿಯಲ್ಲಿ ಚಟುವಟಿಕೆಗಳು ಇರುವಂಥ ಸಂದರ್ಭಗಳೆಲ್ಲವೂ ಕೂಡ ಉಂಟು. ಆರ್ಥಿಕವಾದಂಥ ಸ್ಥಿತಿಗತಿಗಳು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಸುಧಾರಣೆ, ವಾರ ಆರಂಭ ಮತ್ತು ವಾರ ಅಂತ್ಯ ಸ್ವಲ್ಪ ಸಮಸ್ಯೆಯಿಂದ ಕೂಡಿರ್ತದೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿನವರಿಗೆ. ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶುಭ ಕಾರ್ಯ ಪ್ರಯತ್ನ, ಅಲ್ಲೂ ಕೂಡ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭರವಸೆಗಳು ಸಿಗೋದಕ್ಕೆ ದಾರಿಯಾಗ್ತದೆ. ಕಮಿಷನ್ ಬೇಸಿಕ್ ವ್ಯವಹಾರಗಳು ನಷ್ಟವನ್ನು ತರುವಂಥ ಸಾಧ್ಯತೆಗಳು, ಷೇರು ಮಾರುಕಟ್ಟೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಈ ಸಂದರ್ಭ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಅಷ್ಟಮ ಪ್ರಭಾವ, ವ್ಯಾಜ್ಯಗಳು ಅಂತಕ್ಕಂಥವು ಏನಿರ್ತಾವಲ್ಲ ಅವು ಸೋಲುಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ತಂದೆಯ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಗಂಭೀರತೆ ಆಗದಿದ್ದರೂ ಕೂಡ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪ್ರಯಾಣ, ಹೋಗುವಂಥ ಪ್ರಯಾಣ ಸ್ವಲ್ಪ ಲೇಟ್ ಆಗುತ್ತೆ, ಅಥವಾ 1 ಗಂಟೆ ಲೇಟಾಗಿ ಹೋಗುವಂಥದ್ದು, ಅರ್ಧ ಗಂಟೆ ಲೇಟಾಗಿ ಹೋಗುವಂಥದ್ದು, ತಡವಾಗಿ ಹೋಗುವಂಥದ್ದು. ಯಾವುದೇ ಕೆಲಸಕ್ಕೆ ಹೋಗಿ ನೀವು ಪ್ರಯಾಣ ತಡವಾಗ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೆಲ್ಲವೂ ಕೂಡ ಉಂಟು. ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಈ ಸಂದರ್ಭ ಸ್ವಲ್ಪ ಏನಾದರೂ ಹೊಸದಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಹೊಸ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಅನುಕೂಲ ಆಗೋದಕ್ಕೆ ದಾರಿ ಉಂಟು. ಧರ್ಮ ಕಾರ್ಯಗಳಿಗೆ, ದೈವ ಕಾರ್ಯಗಳಿಗೆ, ಪೂಜಾ ಪುನಸ್ಕಾರಗಳಿಗೆ ಹೆಚ್ಚಿನದಾಗಿ ಖರ್ಚು ಮಾಡಬಹುದು, ಅಥವಾ ಅನಾರೋಗ್ಯ ಕಾರಣಗಳಿಗೆ ಹೆಚ್ಚಿನದಾಗಿ ಖರ್ಚು ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ ಈ ಸಂದರ್ಭ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಬಟ್ ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ಕಿನ್ ಡಿಸೀಸು, ಥೈರಾಯ್ಡ್ ಪ್ರಾಬ್ಲಮ್ಮು, ಹಾರ್ಮೋನ್ ವ್ಯತ್ಯಾಸ, ಸ್ಥೂಲಕಾಯ, ಒಳಗಡೆ ಪೇಯ್ನ್, ಬಾಡಿ ಪೇಯ್ನ್ ಅಂತೀವಲ್ಲ ಆ ಬಾಡಿ ಪೇಯ್ನ್ ಬರುವಂಥದ್ದು, ಇಂಥವೇನಾದರೂ ನಿರ್ಮಾಣವಾಗಿ ಬರಬಹುದು ಮಿಥುನ ರಾಶಿನವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಸೇವಂತಿಗೆ ಪುಷ್ಪದಿಂದ ಗುರುರಾಯರಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಅಥವಾ ಗುರುರಾಯರ ಕ್ಷೇತ್ರ ಅಥವಾ ಮಠಮಾನಗಳಿಗೆ ಹೋಗಿ, ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಕಟಕರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕಟಕರಾಶಿನವ್ರಿಗೆ ವಾರ ಆರಂಭ ಅನಾನುಕೂಲ, ವಾರ ಅಂತ್ಯವೂ ಕೂಡ ಅನಾನುಕೂಲ, ವಾರ ಮಧ್ಯಭಾಗ ಸ್ವಲ್ಪ ಸುಧಾರಣೆ ಅಂತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗೋದಕ್ಕೆ ದಾರಿಯಾಗ್ತದೆ. ಆರ್ಥಿಕ ಅನುಕೂಲ, ಆರ್ಥಿಕ ಪ್ರಗತಿ, ಸ್ವಲ್ಪ ಬೆಳವಣಿಗೆ ಆಗ್ತಕ್ಕಂಥದ್ದು ಇಂಥವೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಕುಟುಂಬದಲ್ಲಿ ಏನೋ ಅನಗತ್ಯವಾದಂಥ ವಿವಾದಗಳು, ಅನಗತ್ಯವಾದಂಥ ಸಮಸ್ಯೆಗಳು ನಿರ್ಮಾಣವಾಗ್ತದೆ. ಅನಗತ್ಯವಾದಂಥ ಮಾತುಗಳು ನಿಮಗೆ ಮುಳುವಾಗುವಂಥ ಸಾಧ್ಯತೆಗಳಿರುತ್ತೆ. ನೀವು ಹೇಳೋದು ಒಳ್ಳೆಯದಾಗಿದ್ರೂ ಕೂಡ ಕೇಳಿಸಿಕೊಳ್ಳುವಂಥವ್ರಿಗೆ ಅದು ವಿರೋಧವಾಗಿ ಕಾಣ್ತದೆ. ಹಾಗಾಗಿ ಸಮಸ್ಯೆಯನ್ನು ತರುವಂಥ ಸಂದರ್ಭಗಳೆಲ್ಲವೂ ಕೂಡ ಉಂಟು. ಬಂಧು ಬಾಂಧವರಿಂದ ಸ್ವಲ್ಪ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ನೆರೆಹೊರೆಯವರಿಂದ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ನಷ್ಟಗಳಾಗ್ತಕ್ಕಂಥ ಪರಿಸ್ಥಿತಿಗಳು. ಸ್ಥಿರಾಸ್ತಿ ಮಾರಾಟದಿಂದ ನಷ್ಟ, ಖರೀದಿಯಿಂದ ಲಾಭವಾಗುವಂಥ ಪರಿಸ್ಥಿತಿಗಳು ಬರ್ತದೆ. ಮಕ್ಕಳಿಂದ ನಷ್ಟವಾಗ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ ಬರುವಂಥದ್ದು, ಮಕ್ಕಳಿಂದ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಸ್ಥಿತಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ ಆರಂಭ, ವಾರಾಂತ್ಯ ಎರಡೂ ಟೈಮಲ್ಲಿ ಅನಾರೋಗ್ಯ ಕಾಡಬಹುದು. ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥ ಎಲ್ಲ ಲಕ್ಷಣಗಳಿರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರುವುದಿಲ್ಲ ಈ ಸಂದರ್ಭದಲ್ಲಿ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ
ಈ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸೋಲುಗಳು ಹಿನ್ನಡೆಗಳಾಗ್ತಕ್ಕಂಥದ್ದು, ಆಕಸ್ಮಿಕವಾದಂಥ ನಷ್ಟಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಬರುತ್ತದೆ. ಶತ್ರುಗಳಿಗೆ ಲಾಭ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಉದ್ಯೋಗ ನಷ್ಟಗಳಾಗ್ತಕ್ಕಂಥದ್ದು, ಉದ್ಯೋಗನ ಕಳೆದುಕೊಳ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ತೊಂದರೆಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ, ಅಧಿಕಾರಭಂಗ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ಉಂಟು. ಮಿತ್ರರಿಂದ ಅಂತರವೂ ಆಗುವಂಥದ್ದು, ಮಿತ್ರರೊಂದಿಗೆ ಮಾಡಿರ್ತಕ್ಕಂಥ ವ್ಯವಹಾರಗಳು ನಷ್ಟವನ್ನು ತರುವಂಥ ಪರಿಸ್ಥಿತಿಗಳನ್ನು ಈ ವಾರದಲ್ಲಿ ಕಟಕ ರಾಶಿನವರು ನೋಡ್ತೀರಿ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಕಟಕ ರಾಶಿನವರು ಈ ವಾರ ಸಾಧ್ಯವಾದಷ್ಟು ಕೂಡ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು ಅಥವಾ ತುಪ್ಪವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂತೆ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿರುತ್ತೆ. ಒತ್ತಡಗಳು ಜಾಸ್ತಿ ಇರ್ತದೆ, ಇರಿಟೇಟ್ ಜಾಸ್ತಿ ಇರ್ತದೆ, ಮಂದತ್ವ ಜಾಸ್ತಿ ಇರ್ತದೆ, ಮರವು ಜಾಸ್ತಿ ಇರ್ತದೆ, ಆಲಸ್ಯ ಜಾಸ್ತಿ ಇರ್ತದೆ, ಆತ್ಮಸ್ಥೈರ್ಯ ಕುಗ್ಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಯಾಕೋ ನನ್ನ ಕೈಲಿ ಏನೂ ಆಗಲ್ವೇನೋ ಅನ್ನೋ ರೀತಿಯಾದಂಥ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಅಥವಾ ನೆಗೆಟಿವ್ ಥಾಟ್ಸ್ಗಳನ್ನು ವಿಪರೀತವಾಗಿ ಮಾಡ್ತಕ್ಕಂಥದ್ದು. ಅನಾರೋಗ್ಯ ಅಂತಕ್ಕಂಥದ್ದು ಬಿ ಪಿ ಸಂಬಂಧಪಟ್ಟಂಥ ವ್ಯತ್ಯಾಸ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಮಂದತ್ವ ಮತ್ತು ಕಾಲು ನೋವು, ಜಾಯಿಂಟ್ಸ್ ಪೇನು, ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರುವಂಥವರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಗಂಭೀರವಾಗದಿದ್ದರೂ ಕೂಡ ನೋವು ಮಾತ್ರ ಬಿಡಲೇಬೇಕು ಅಥವಾ ಅವಮಾನಗಳನ್ನು ಮಾತ್ರ ಅನುಭವಿಸಲೇಬೇಕು. ಆತ್ಮಸ್ಥೈರ್ಯ ಕುಗ್ಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಉಂಟು. ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಸುಧಾರಣೆಗಳಿದೆ. ಯಾವುದೋ ಒಂದು ಬರುತ್ತೆ, ಎಲ್ಲೋ ಹೋಗುತ್ತೆ, ಏನೋ ಆಗುತ್ತೆ. ಅಡ್ಡ ಮಾರ್ಗದಲ್ಲಿ ನಿರೀಕ್ಷೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆ ಆಗೋದಿಲ್ಲ. ನಿರೀಕ್ಷೆ ಮಾಡದೇ ಇರೋವಂಥ ಜಾಗದಲ್ಲಿ ಹಣಕಾಸಿನ ವ್ಯವಸ್ಥೆಗಳಾಗ್ತದೆ. ಬಂಧು ಬಾಂಧವರಿಂದ ಲಾಭ, ಹೆಣ್ಣು ಮಕ್ಕಳಿಂದ ಲಾಭ, ಯೋಗ ಬಲ, ಅದೃಷ್ಟ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನೀವು ನೋಡಬಹುದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಥಿರಾಸ್ತಿ ಲಾಭ, ಭೂಮಿಯಿಂದ ಲಾಭ ಮತ್ತು ದಯಾದಿಗಳಿಂದ ಲಾಭ, ರಕ್ತ ಸಂಬಂಧಿಗಳಿಂದ ಲಾಭ ಅನ್ನೋ ರೀತಿಯಾದಂಥ ಸ್ಥಿತಿ, ವಿದ್ಯಾನುಕೂಲವಾಗ್ತಕ್ಕಂಥದ್ದು, ವಿದ್ಯಾ ಲಾಭವಾಗ್ತಕ್ಕಂಥ ಸಂದರ್ಭ ಈ ಸಂದರ್ಭದಲ್ಲಿ ಬರ್ತದೆ. ಮಕ್ಕಳಿಂದ ಲಾಭವಾಗ್ತಕ್ಕಂಥದ್ದು, ಮಕ್ಕಳ ಜೀವನ ಉತ್ತಮವಾದಂಥ ಪರಿಸ್ಥಿತಿಗೆ ಹೋಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಶತ್ರುಗಳಿಂದ ಅಪಜಯಗಳಾಗಬಹುದು, ಸ್ವಲ್ಪ ಜಾಗ್ರತೆ. ಮತ್ತು ದಾಂಪತ್ಯ ಸಾಮರಸ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂಥವು ಸ್ವಲ್ಪ ಸುಧಾರಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಈ ಪಾಲುದಾರಿಕೆ ವ್ಯವಹಾರಗಳು ಸ್ವಲ್ಪ ಲಾಭವನ್ನು ತರುವಂಥ ಪರಿಸ್ಥಿತಿಗಳಿರುತ್ತೆ. ತಂದೆಯ ಸಹಕಾರ, ಪ್ರಯಾಣದಿಂದ ಅನುಕೂಲವಾಗ್ತಕ್ಕಂಥದ್ದು, ಹೋದಂಥ ಪ್ರಯಾಣದಲ್ಲಿ ಲಾಭಕರವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದಿತ್ತು ಅಂದರೆ ಅಲ್ಲೂ ಕೂಡ ಸೂಕ್ತವಾದಂಥ ವ್ಯವಸ್ಥೆಗಳಾಗ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಸಿಂಹರಾಶಿನವರಿಗೆ ನಿಮ್ಮ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿರ್ತದೆ. ನಿಮ್ಮ ಒಳಗಡೆ ಇನ್ನರ್ ಫೀಲಿಂಗ್ಸ್ ಏನಿರ್ತದೆ ಆ ಪರಿಸ್ಥಿತಿ ಹದಗೆಟ್ಟಿರ್ತದೆ. ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಪ್ರಾಪಂಚಿಕವಾದಂಥ ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಚೆನ್ನಾಗಾಗೋದಕ್ಕೆ ದಾರಿ ಆಗ್ತದೆ. ಈ ವಾರದಲ್ಲಿ ಪರಿಹಾರ ಏನು ಮಾಡಿಕೊಳ್ಬೇಕು? ಹನುಮಾನ್ ಚಾಲೀಸನ 7 ದಿವಸವೂ ಪಠನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ ಗೋಧೂಳಿ ಸಂದರ್ಭದಲ್ಲಿ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವ್ಯವಹಾರ ಲಾಭ, ಉದ್ಯೋಗ ಲಾಭ, ಉದ್ಯೋಗ ಅನುಕೂಲ, ವಿದ್ಯಾ ಅನುಕೂಲವಾಗ್ತಕ್ಕಂಥದ್ದು, ಯೋಗ ಫಲಗಳು ಬರುವಂಥದ್ದು, ಅದೃಷ್ಟ ಬರ್ತಕ್ಕಂಥದ್ದು, ಕಾರ್ಯಜಯವಾಗ್ತಕ್ಕಂಥ ಸಂದರ್ಭಗಳು ಎಲ್ಲವೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು. ಅದೇ ರೀತಿಯಲ್ಲಿ ಬಾಧೆಯನ್ನು, ನಿರಾಸೆಯನ್ನು, ಒಂದು ಧರ್ಮ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಸಾಧ್ಯತೆಗಳು ಎಲ್ಲವೂ ಕೂಡ ಉಂಟು. ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಸಾಮಾನ್ಯ ವ್ಯಾಜ್ಯಗಳಲ್ಲಿ ಲಾಭ, ಬಂಧುಗಳಿಂದ ಲಾಭ, ನೆರೆಹೊರೆಯಿಂದ ಅನುಕೂಲ ಮತ್ತು ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಇರುವಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳು, ಆರೋಗ್ಯದಲ್ಲಿ ಸುಧಾರಣೆಗಳಾಗುವಂಥ ಒಂದು ಭರವಸೆಗಳು ಮೂಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಹೋರಾಟದಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಸ್ಪರ್ಧೆಗಳಲ್ಲಿ ಜಯವನ್ನು ಸಾಧಿಸುವಂಥ ಪರಿಸ್ಥಿತಿಗಳು,
ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದಿರಿ, ಎಕ್ಸಾಮ್ ಬರೆದಿರಿ, ಏನಾದರೂ ಈ ರಿಸಲ್ಟ್ ಇತ್ತು ಈ ವಾರ ಅಂತಂದರೆ ನಿಮ್ಮ ಪರವಾಗಿ ಅಥವಾ ನಿಮಗೆ ಅಂದುಕೊಂಡಂಥ ರೀತಿಯಲ್ಲಿ ಸಕ್ಸಸ್ ಆಗುವಂಥ ಪರಿಸ್ಥಿತಿಗಳನ್ನು ಈ ವಾರದಲ್ಲಿ ಕನ್ಯಾ ರಾಶಿಯವರು ನೋಡ್ತೀರಿ. ಒಟ್ಟಿನಲ್ಲಿ ಸುಮಾರು 80% ಉತ್ತಮವಾದಂಥ ಫಲವನ್ನೇ ಕನ್ಯಾ ರಾಶಿಯವರು ನೋಡೋದಕ್ಕೆ ದಾರಿ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಎಲ್ಲ ರೀತಿಯಲ್ಲೂ ಇರುವಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಹೋಗಬೇಕು. ಸಪ್ತಮ ಶನಿ ಕಾಟ ಇದೆ, ಅದಕ್ಕೆ ಕಾಟವನ್ನು ಕೊಡಲೇಬೇಕು. ಆದ್ದರಿಂದ ಬಚಾವಾಗಬೇಕು ಅಂದರೆ ವಯೋವೃದ್ಧರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ. ಅದರಲ್ಲೂ ಕೂಡ ಲಿವರ್ ಪ್ರಾಬ್ಲಮ್ ಇರತಕ್ಕಂಥವ್ರು, ಅಜೀರ್ಣ ದೋಷ, ಮೈಕೈ ನೋವು, ಸ್ಥೂಲಕಾಯ, ಹಾರ್ಮೋನ್ ವ್ಯತ್ಯಾಸ, ಥೈರಾಯ್ಡ್ ಪ್ರಾಬ್ಲಮ್ಮು, ಶುಗರ್, ಈ ಅನಾರೋಗ್ಯ ಪೀಡಿತರು ಅಥವಾ ಅನಾರೋಗ್ಯ ಇರುವಂಥವರು ಸ್ವಲ್ಪ ಹೆಚ್ಚಾಗಬಹುದು. ಸ್ವಲ್ಪ ಜಾಗ್ರತೆ. ವೈದ್ಯೋಪಚಾರ ಸ್ವಲ್ಪ ಉಲ್ಟ ಹೊಡಿಬಹುದು. ಒಂದು ಮಾತ್ರೆ ತೊಗೊಂಡ್ರೆ ಇನ್ನೊಂದಕ್ಕೆ ಏನೋ ರಿಯಾಕ್ಷನ್ ಆಗುತ್ತೆ. ಈ ರೀತಿಯಲ್ಲೇನೋ ವ್ಯತ್ಯಾಸಗಳಾಗುವಂಥ ಪರಿಸ್ಥಿತಿಗಳು ಬರ್ತದೆ. ಎಚ್ಚರಿಕೆ. ಶತ್ರುಕಾಟಗಳು ಬರಬಹುದು. ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯನ್ನು ಅಥವಾ ಹಿನ್ನಡೆಗಳಾಗತಕ್ಕಂಥ ಪರಿಸ್ಥಿತಿಯೂ ಬರಬಹುದು. ಅದೇ ರಾಷ್ಟ್ರಾಧಿಪತಿ ಅಷ್ಟಮಾಧಿಪತಿಯೂ ಆಗ್ತಕ್ಕಂಥದ್ರಿಂದ ಅತಿ ಒಳ್ಳೆತನ ನಿಮಗೆ ಶಾಪವೂ ಆಗಬಹುದು. ಅಥವಾ ಗುರು ವಕ್ರ ಅಲ್ವಾ, ಹಾಗಾಗಿ ಕೊಟ್ಟಂಥ ದುಡ್ಡು ವಾಪಸ್ ಬರದಲ್ಲೇ ಇರ್ತಕ್ಕಂಥ ರೀತಿಯಲ್ಲಿ ಒದ್ದಾಟವನ್ನೂ ಕೂಡ ಈ ಸಂದರ್ಭದಲ್ಲಿ ಅನುಭವಿಸ್ತೀರಿ. ಲಕ್ಸುರಿ ಲೈಫ್ ಅಂದರೆ ಐಷಾರಾಮಿ ಜೀವನದ ಕನಸು ಕಾಣೋದಕ್ಕೆ ಹೋಗಿ ಅಥವಾ ಐಷಾರಾಮಿ ಜೀವನವನ್ನು ಮಾಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಬರ್ತದೆ. ಆರ್ಥಿಕವಾದಂಥ ಸ್ಥಿತಿ 50-50 ರೀತಿಯಲ್ಲಿರುತ್ತೆ. ಬಂಧುಗಳಿಂದ ಸಹಾಯ, ಪ್ರಯಾಣ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು ಈ ಸಂದರ್ಭ. ಮತ್ತು ಏನಾದರೂ ಈ ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಅನಾನುಕೂಲ, ಮದುವೆ ಪ್ರಯತ್ನ ಅನಾನುಕೂಲ, ಸ್ಥಿರಾಸ್ತಿ ಪ್ರಯತ್ನ ಸ್ವಲ್ಪ ಅನಾನುಕೂಲ ಅಂತಕ್ಕಂಥ ಸ್ಥಿತಿಯಿಂದ ಕೂಡಿರುತ್ತದೆ. ಯಾಕೋ ವಯೋವೃದ್ಧರಿಂದ ನಿಮಗೆ ಬೈಗುಳವನ್ನು, ಅವಮಾನವನ್ನು, ನಿಂದನೆಯನ್ನು ತಂದುಕೊಳ್ಳಬಹುದು. ಹಿರಿಯರಿಂದ ಒಟ್ಟಿನಲ್ಲಿ ವಯೋವೃದ್ಧರು ಅಂತ ಅನ್ನೋದಕ್ಕಿಂತಲೂ ಕೂಡ ನಿಮಗಿಂತ ಹಿರಿಯರಿಂದ ನಿಮಗೆ ನೋವಾಗುವಂಥ ಘಟನೆಗಳು ನಡೀತದೆ. ಲಾಭಾಧಿಪತಿ ಧನಭಾವ, ಬರುವಂಥ ಹಣ ಸ್ವಲ್ಪ ನಿಧಾನ, ಎಳೆದಾಡಿಸಿ ಬರೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಧಾರ್ಮಿಕ ಖರ್ಚುಗಳು ಹೆಚ್ಚಾಗಿ ಬರುತ್ತೆ ಈ ವಾರ. ಸಾಮಾನ್ಯವಾಗಿ ಗುರುವಿನ ಪ್ರಭಾವ ಎಲ್ಲ ಗ್ರಹಗಳು ಕೂಡ, ರವಿ ಶನಿ ಪ್ರಭಾವಕ್ಕೊಳಗಾಗಿದ್ದರೆ ಆ ಶನಿ ಗುರುವಿನ ಪ್ರಭಾವ, ಗುರುವಿನ ನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥದ್ದು, ಶುಕ್ರ ಗುರುವಿನ ನಕ್ಷತ್ರ ಕುಂತಿರ್ತಕ್ಕಂಥದ್ದು, ಬುಧ ಗುರುವಿನ ನಕ್ಷತ್ರದಲ್ಲಿ, ಹತ್ತತ್ರ 4 ಗ್ರಹಗಳು ಬುಧನ ಪ್ರಭಾವಕ್ಕೊಳಗಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಗುರುವಿನ ಆಟವೇ ಜಾಸ್ತಿ ಇರ್ತದೆ. ಗುರುದಶೆ, ಗುರುಭಕ್ತಿ ನಡೀತಾ ಇದ್ದರೆ ಅದ್ಭುತವಾದಂಥ ರೀತಿಯಲ್ಲಿ ಕೆಲವೊಬ್ಬರಿಗೆ ಅನುಕೂಲವನ್ನು ಅನಾನುಕೂಲ ಆಯಾ ರಾಶಿ ಲಗ್ನ ದಶಾಭಕ್ತಿ ಆಧಾರದ ಮೇಲೆ ನಿರ್ಧಾರ. ಜಾತಕದಲ್ಲಿ ಎಲ್ಲಿ ಕುಳಿತಿರ್ತಾನೆ ಗುರು ಅದರ ಮೇಲೆ ನಿರ್ಧಾರವಾಗ್ತದೆ. ಇರಲಿ ನೋಡೋಣ. ತುಲಾರಾಶಿನವರು ಸಾಮಾನ್ಯ ಪರಿಹಾರವನ್ನು ಏನಾದರೂ ಮಾಡಿಕೊಳ್ಬೇಕು ಅಂದರೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ತುಲಾರಾಶಿನವರು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಒತ್ತಡ, ನಷ್ಟ, ಅವಮಾನ, ಅಪವಾದ, ನಿಂದನೆ, ಸೋಲು, ನಿರಾಸೆಗಳು, ನಾಳೆಯ ಬಗ್ಗೆ ಚಿಂತನೆ ಅಥವಾ ನಾಳೆಯ ಬಗ್ಗೆ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ತುಂಬ ಓವರ್ ಥಾಟ್ಸ್, ಓವರ್ ಥಿಂಕಿಂಗ್ ಅಂತೀವಲ್ಲ, ಆ ಒಂದು ವಿಷಯದ ಬಗ್ಗೆ ತುಂಬ ಹೆಚ್ಚಾಗಿ ಇಲ್ಲದೇ ಇದ್ರೂ ಕೂಡ ತುಂಬ ಭ್ರಮೆಗೆ ಸಿಕ್ಕಾಕೊಳ್ತಕ್ಕಂಥದ್ದು. ಹಂಗಾಗ್ಬೋದು, ಹಿಂಗಾಗ್ಬೋದು, ಅದಾಗ್ಬೋದು, ಇದಾಗ್ಬೋದು, ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು ಅಂದರೆ ಅದನ್ನು ಹೇಳ್ಕೊಂಡು ಹೋಗುವಂಥದ್ದು. ಈ ಪರಿಸ್ಥಿತಿ ವೃಶ್ಚಿಕ ರಾಶಿನವ್ರಿಗೆ ಇರ್ತದೆ. ಅದರಲ್ಲೂ ಕೂಡ ಬರೀ ನೆಗೆಟಿವ್ ಥಾಟ್ಸೇ. ನಷ್ಟ ಆಗಿಬಿಟ್ರಂಗೆ, ಕಳ್ಕೊಂಬಿಟ್ರಂಗೆ, ಜೀವ ಹೋಗ್ಬಿಟ್ರಂಗೆ, ಅವರಿಂದ ಸಮಸ್ಯೆ ಆಗಿಬಿಟ್ರಂಗೆ, ಬರೀ ಈ ಸಮಸ್ಯೆಗಳಲ್ಲೇ ನಿಮ್ಮ ಜಂಜಾಟಗಳು ತುಂಬಿರ್ತದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ನಿಮ್ಮ ಅವಶ್ಯಕತೆಗೆ ಏನಿದೆ ಅದೆಲ್ಲವೂ ಕೂಡ ಪೂರೈಕೆ ಆಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ.
ತೃತೀಯ ಪ್ರಭಾವ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಏನಾದರೂ ದೂರ ಪ್ರಯಾಣ ಹೋಗಬೇಕು ಅನ್ನೋ ರೀತಿಯಾದ ಪ್ರಯತ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಸೂಕ್ತ. ಪಂಚಮ ಪ್ರಭಾವ ಮಕ್ಕಳಲ್ಲಿ ನಡವಳಿಕೆ ವ್ಯತ್ಯಾಸ ಮತ್ತು ಮಕ್ಕಳ ಜೀವನದಲ್ಲಿ ಏನೋ ತಪ್ಪು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸ್ಥಿತಿ. ಅನಾರೋಗ್ಯ, ಈ ಮೆದುಳು, ನರ, ಸ್ಕಿನ್ ಪ್ರಾಬ್ಲಮ್ಮು, ಸ್ಟ್ರೋಕ್, ಪ್ಯಾರಲಿಸಿಸ್ ಸಂಬಂಧಪಟ್ಟಂಥ ವ್ಯತ್ಯಾಸ, ಲಕ್ವ ಅಂತೀವಲ್ಲ ಆ ರೀತಿಯಲ್ಲಿ ವ್ಯತ್ಯಾಸವಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ, ಗಂಭೀರ ಆಗಬಹುದು. ಅದರಲ್ಲೂ ಕೂಡ ಆ ಸ್ಟ್ರೋಕ್ ಜೊತೆಯಲ್ಲಿ ಶುಗರ್, BP ಏನಾದರೂ ಇದ್ದರೆ ಅದು ಹೆಚ್ಚಾಗಬಹುದು, ಸ್ವಲ್ಪ ಜಾಗ್ರತೆ. ಮತ್ತು ಶುಭ ಕಾರ್ಯ ಪ್ರಯತ್ನ, ಆಕಸ್ಮಿಕವಾಗಿ ಯಾವುದೋ ಒಂದು ಅವಕಾಶ ಬರೋದಕ್ಕೆ ದಾರಿ ಉಂಟು. ಅಷ್ಟಮಾಧಿಪತಿಯಾದಂತನು ವಕ್ರನಾಗಿದ್ದಾನೆ, ಹಾಗಾಗಿ ಅತಿ ಬುದ್ಧಿವಂತಿಕೆ ಶಾಪವಾಗಬಹುದು. ಭಾಗ್ಯ ಪ್ರಭಾವ, ವಾರ ಮಧ್ಯಭಾಗ ಸ್ವಲ್ಪ ರಕ್ಷಣೆ ಇರುತ್ತೆ ನಿಮಗೆ. ವಾರ ಆರಂಭ, ವಾರ ಅಂತ್ಯ ಎರಡೂ ಕೂಡ ನಿಮಗೆ ನಷ್ಟವನ್ನೇ ತರುವಂಥ ಸ್ಥಿತಿ. ಲಾಭದ ಪ್ರಮಾಣ ಕಡಿಮೆ, ಖರ್ಚಿನ ಪ್ರಮಾಣ ಜಾಸ್ತಿ, ದುಂದು ವೆಚ್ಚಗಳನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥದ್ದು. ಅದರಲ್ಲೂ ಕೂಡ ವಾರಾಂತ್ಯ ಜೂಜು, ರೇಸ್, ಲಾಟರಿ, ಕುಡಿತ, ದುಶ್ಚಟ ಇರುವಂಥವ್ರು ಯಥೇಚ್ಛವಾಗಿ ಮಾಡಿಕೊಳ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜಾಗ್ರತೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ವೆಂಕಟೇಶ್ವರನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥನು ವಕ್ರ, ಅದರಲ್ಲೂ ಕೂಡ ಪರಮೋಚ್ಚನಾಗಿ ವಕ್ರನಾಗಿದ್ದಾನೆ. ಆದರೂ ಸ್ವನಕ್ಷತ್ರದಲ್ಲಿ ಕೊಡ್ತಿರ್ತಕ್ಕಂಥದ್ದಾಗಿರೋದ್ರಿಂದ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ, ಜ್ಞಾನ ಚೆನ್ನಾಗಿರುತ್ತೆ, ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಚೆನ್ನಾಗಿರುತ್ತೆ. ಆದರೆ ಶನಿಯ ದೃಷ್ಟಿ ಅಂತಕ್ಕಂಥದ್ದು ಅದರೊಳಗೆ ಮಂಕನ್ನು ಕವಿಸುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಮಕ್ಕಳಿಂದ ಸ್ವಲ್ಪ ನಷ್ಟಗಳಾಗ್ಬೋದು ಅಥವಾ ಮಕ್ಕಳಿಗೋಸ್ಕರವಾಗಿ ಖರ್ಚು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಪ್ಪು ನಿರ್ಧಾರಗಳು ಆಗ್ತದೆ. ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಸುಧಾರಣೆ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಅನುಕೂಲಕರವಾದಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರ ಲಾಭವನ್ನು ತರುವಂಥ ಪರಿಸ್ಥಿತಿಗಳು. ಸ್ತ್ರೀಯರಿಂದ, ಹೆಣ್ಣು ಮಕ್ಕಳಿಂದ ಸ್ವಲ್ಪ ಲಾಭವಾಗುವಂಥದ್ದು. ಉದ್ಯೋಗ ಲಾಭವಾಗ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಅವಕಾಶ. ವಿದ್ಯಾಭಿವೃದ್ಧಿ ಆಗುವಂಥ ಸ್ಥಿತಿ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಈ ವಾರದಲ್ಲಿ ಧನುಸ್ಸು ರಾಶಿಯನ್ನು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಎಲ್ಲರೂ ಕೋತಿಗಳು ಸಿಕ್ಕಿದರೆ ಅಲ್ಪ ಪ್ರಮಾಣದಲ್ಲಿ ಏನಾದರೂ ತಿನ್ನೋದಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಒಂದು. ಎರಡನೇದಾಗಿ ಯಾರಿಗಾದರೂ ಒಂದು ಕಪ್ಪು ಬಟ್ಟೆಯನ್ನು ದಾನ ಮಾಡಿ. ಅದ್ಭುತವಾದಂಥ ಲಾಭವನ್ನು ನೀವು ನೋಡ್ತೀರಿ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ವಕ್ರನಾಗಿದ್ದ, ರಾಷ್ಟ್ರಾಧಿಪತಿ ವಕ್ರನಾಗಿದ್ದಾಗ ಯಾವ ಕೆಲಸನೂ ಆಗೋದಿಲ್ಲ. ಆದರೆ ಈಗ ವಕ್ರತ್ಯಾಗ ಆಗ್ತದೆ. ಈಗಲಾದರೂ ಫಲ ಸಿಗುತ್ತಾ ಅಂತಂದರೆ ಖಂಡಿತವಾಗಲೂ ಕೂಡ ಫಲ ಸಿಗುತ್ತೆ. ರಿಸ್ಕಿ ಪ್ರಯತ್ನ ಅಂದರೆ ರಿಸ್ಕಿ ಪ್ರಯತ್ನವನ್ನು ಮಾಡಿದರೆ ಮಾತ್ರವೇ ನಿಮಗೆ ಸ್ವಲ್ಪ ಸಕ್ಸಸ್ ಆಗೋದಕ್ಕೆ ದಾರಿ ಅಥವಾ ಅನುಕೂಲ ಆಗೋದಕ್ಕೆ ದಾರಿಯನ್ನು ನೀವು ನೋಡಬಹುದು. ನಷ್ಟವಾಗುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಮೂಲೆ ಕುಂತ್ಕೊಂಡ್ರೆ ಆಗೋದಿಲ್ಲ. ರಿಸ್ಕಿ ಪ್ರಯತ್ನ ಅಂತೀವಿ ಕೆಲವು. ಅದೇನಾಗುತ್ತೆ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಹೋಗ್ತೀವಲ್ಲ, ಅಂಥವು ಮಾತ್ರ ನಿಮಗೆ ಸಕ್ಸಸ್ಸನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ರಾಹು ಬೇರೆ ಸ್ವನಕ್ಷತ್ರಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ಅಕ್ರಮ ಸಂಪಾದನೆಗಳಿಗೂ ಕೂಡ ಅಥವಾ ಅಕ್ರಮವಾಗಿ ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡುವಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ಬಂಧು ಬಾಂಧವರಿಂದ ನಷ್ಟಗಳನ್ನು, ಕಷ್ಟವನ್ನು, ಶತ್ರುತ್ವವನ್ನು ನೋಡ್ತಕ್ಕಂಥ ಸ್ಥಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭಗಳನ್ನು ಮಕರ ರಾಶಿನವ್ರು ನೋಡ್ತೀರಿ. ಸ್ಥಿರಾಸ್ತಿಯಿಂದ ಲಾಭವಾಗುವಂಥದ್ದು, ದಾಯಾದಿಗಳಿಂದ ಲಾಭವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಮಕ್ಕಳಿಂದ ಸ್ವಲ್ಪ ಲಾಭ, ಅನುಕೂಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಆರೋಗ್ಯದಲ್ಲಿ ಸುಧಾರಣೆಗಳಿದೆ, ಆದರೆ ಶುಗರ್ ವ್ಯತ್ಯಾಸ ಮಾತ್ರವೇ ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಅಷ್ಟಮಾಧಿಪತಿಯಾದಂಥವನು ಶನಿ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಮೃತ್ಯುಕಂಟಕಗಳು ಅಥವಾ ಆಯುಷ್ಯ ಕಂಟಕಗಳೇನಾದರೂ ಬರುತ್ತಾ ಅನ್ನೋ ರೀತಿಯಾದಂಥ ಆತಂಕವೂ ಈ ವಾರದಲ್ಲಿ ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಭಾಗ್ಯಾಧಿಪತಿಯಾದಂಥವನು ಗುರುಪ್ರಭಾವಕ್ಕೊಳಗಾಗಿರೋದ್ರಿಂದ ತಂದೆಗೋಸ್ಕರವಾಗಿ ಖರ್ಚು,
ಪ್ರಯಾಣಕ್ಕೋಸ್ಕರವಾಗಿ ಖರ್ಚು, ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಖರ್ಚು, ರೋಗ ರುಜಿನಗಳಿಗೋಸ್ಕರವಾಗಿ ಖರ್ಚು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ದಶಮ ಪ್ರಭಾವ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶಗಳು ಒದಗಿ ಬರೋದಕ್ಕೆ ದಾರಿ ಉಂಟು. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಸುಬ್ರಹ್ಮಣ್ಯನಿಗೆ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಲಾಭ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವು ನಿಮಗೆ ಅನುಕೂಲವನ್ನು ತರುವಂಥ ಸಂದರ್ಭಗಳನ್ನೂ ಕೂಡ ಕೊಡುತ್ತೆ. ಅದರ ಜೊತೆಗೆ ಲಾಭವೂ ಕೂಡ ಆಗುವಂಥ ಸ್ಥಿತಿ. ಕಮಿಷನ್ ಬೇಸಿಕ್ ವ್ಯವಹಾರಗಳೆಲ್ಲವೂ ಕೂಡ ನಿಮಗೆ ಲಾಭವನ್ನು ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ವಿದ್ಯಾಭ್ಯಾಸ ಅನುಕೂಲದ ಸ್ಥಿತಿ ಇದೆ. ಮಕ್ಕಳಿಂದ ಲಾಭವಾಗ್ತಕ್ಕಂಥದ್ದು, ಯೋಗ ಬಲಗಳು ಬರುವಂಥದ್ದು, ಪ್ರೀತಿಪಾತ್ರರಿಂದ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ಕಾಣುವಂಥ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಸಂಗಾತಿಯ ನಡವಳಿಕೆ ಸ್ವಲ್ಪ ಬೇಸರವನ್ನು ತರಬಹುದು. ಅವರ ಜಿಗುಪ್ಸೆ, ಒಂಥರ ಸೋಮಾರಿತನ, ಬೇಕೋ ಬೇಡವೋ ಅನ್ನೋ ರೀತಿಯಂಥ ನಡವಳಿಕೆಗಳು ನಿಮಗೆ ಸ್ವಲ್ಪ ಬೇಸರವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ವ್ಯಾಜ್ಯಗಳಲ್ಲೂ ನಿಮಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಯಶಸ್ಸು ಗಳಿಸ್ರಿ, ಚಿಂತೆ ಮಾಡುವಂಥದ್ದು ಬೇಡ. ಒಟ್ಟಿನಲ್ಲಿ ಈ ವಾರ ಕುಂಭರಾಶಿನವರಿಗೆ ಒಂದು ಒಳ್ಳೆಯ ಫಲವನ್ನು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಕುಂಭರಾಶಿನವರು ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಯಾರಾದರೂ ಬಡಬಗ್ಗರು ಅಥವಾ ಕಸ ಗುಡಿಸುವಂಥವರು ಅಥವಾ ಯಾರಾದರೂ ಅಸಹಾಯಕರಿದ್ದಂಥ ಪಕ್ಷದಲ್ಲಿ ಅಥವಾ ಯಾರಾದರೂ ಅನಾರೋಗ್ಯ ಪೀಡಿತರಿಗೆ ಕೈಲಾದಂಥ ರೀತಿಯಲ್ಲಿ ಏನಾದರೂ ಒಂದು ಸಹಾಯ, ತಿಂಡಿನೋ ಊಟನೋ ಮೆಡಿಸಿನ್ಸೋ ಏನೋ ಒಂದು ಕೊಡಿಸಿ, ಸ್ವಲ್ಪ ಅನುಕೂಲವಾಗ್ತದೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಗುರುವಿನ ದೃಷ್ಟಿ ಇದೆ, ವಕ್ರ ದೃಷ್ಟಿ ಇದೆ. ಬಲವಾಗಿ ವಕ್ರ ದೃಷ್ಟಿಯನ್ನು ಬಿಟ್ಟಿದ್ದಾನೆ. ಆದರೂ ಕೂಡ ಫಲಾಫಲಗಳು ಪ್ರಾಪ್ತಿಯಾಗುತ್ತಾ ಅನ್ನೋ ರೀತಿಯಲ್ಲಿ ನೋಡಿದಾಗ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಒಂದು 100% ಪ್ರಯತ್ನ ಮಾಡಿದರೆ ಅದರಲ್ಲಿ ಒಂದು 20% ಅಥವಾ 10 ಕೆಲಸ ಮಾಡಿದರೆ ಒಂದು 2 ಕೆಲಸ ನಿಮಗೆ ಸಕ್ಸಸ್ ಆಗುತ್ತೆ, 8 ಕೆಲಸ ಫೇಲ್ಯೂರ್ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಒತ್ತಡ ಇರುತ್ತೆ. ಷಷ್ಟಾಷ್ಟಕ ಯೋಗ ಅಲ್ಲ, ಹಾಗಾಗಿ ಹಣಕಾಸಿನ ಒತ್ತಡಗಳು ಇರಲೇಬೇಕು ಅಂತಕ್ಕಂಥ ಸ್ಥಿತಿ ಇರುತ್ತದೆ. ಹಾಗಾಗಿ ಜಾಗ್ರತೆ. ಬಂಧು ಬಾಂಧವರಿಂದ ಸ್ವಲ್ಪ ಅನುಕೂಲವೇನಾದರೂ ಆಗುತ್ತಾ ಅನ್ನೋ ರೀತಿಯಲ್ಲಿ ನೋಡಿದಾಗ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಆದರೆ ಸ್ಥಿರಾಸ್ತಿ ಮಾರಾಟ ಅನುಕೂಲವಾಗ್ತದೆ. ಖರೀದಿ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ. ವ್ಯಾಜ್ಯಗಳು ಜಯವನ್ನು ಸಾಧಿಸ್ತಕ್ಕಂಥ ಸ್ಥಿತಿ ಈ ವಾರದಲ್ಲಿ ನೀವು ನೋಡ್ತೀರಿ. ವಾರ ಮಧ್ಯಭಾಗದವರೆಗೆ ನೀವು ಕೆಲವೊಂದು ಉತ್ತಮವಾದಂಥ ಫಲವನ್ನೇ ನೋಡ್ತೀರಿ. ಗುರುವಾರದ ನಂತರವೇ ನಿಮಗೇನಾದರೂ ಮೈನಸ್ ಫಲಗಳನ್ನು ನೋಡೋದಕ್ಕೆ ದಾರಿ ಉಂಟು. ಶುಭಕಾರ ಪ್ರಯತ್ನ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇಲ್ಲ. ತಂದೆಯಿಂದ ನೋವು, ನಿರಾಸೆ, ಬಾಧೆ ಎಲ್ಲವನ್ನು ಕೂಡ ಅನುಭವಿಸಲೇಬೇಕಾಗತ್ತೆ. ಶತ್ರುಗಳಿಂದ ಅಥವಾ ಸೇವಕರಿಂದ ನಷ್ಟವನ್ನು, ಕಷ್ಟವನ್ನು, ಅವಮಾನವನ್ನು, ಅಪವಾದವನ್ನು ಕೂಡ ತಂದುಕೊಳ್ತಕ್ಕಂಥದ್ದು. ಅನಾರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೂಳೆ ಸವೆತವಿರ್ತಕ್ಕಂಥವರು, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ, ಕಣ್ಣು ಪರೆ ಕಟ್ತಕ್ಕಂಥದ್ದು, ಮಂದತ್ವ ಬರ್ತಕ್ಕಂಥ ಸಂದರ್ಭ. ಅದರಲ್ಲೂ ಕೂಡ ವಿಟಮಿನ್ ಡಿ ಕಡಿಮೆ ಇರ್ತಕ್ಕಂಥದ್ದು, ರಕ್ತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ತದಲ್ಲಿ. ಹಾಗಾಗಿ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಜಾಗ್ರತೆ. ಧರ್ಮ ಕಾರ್ಯಗಳನ್ನೇ ಹೆಚ್ಚಾಗಿ ಮಾಡ್ತೀರಿ ಅಥವಾ ದೈವ ಕಾರ್ಯಗಳು ಅಂತಕ್ಕಂಥ ರೀತಿಯಲ್ಲಿ ಅಥವಾ ಉತ್ತಮವಾದಂಥ ಕೆಲಸ ಕಾರ್ಯಗಳಿಗೆ ಹೆಚ್ಚಾಗಿ ಕೈ ಹಾಕ್ತೀರಿ. ಉತ್ತಮವಾದಂಥ ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ವಿಘ್ನಗಳು ಜಾಸ್ತಿ ಬರುತ್ತೆ. ಒಳ್ಳೆತನವನ್ನು ತೋರಿಸ್ಬೇಕು ಅಂದರೆ ವಿಘ್ನಗಳು ಜಾಸ್ತಿ ಬರುತ್ತೆ. ಅದೇ ರೀತಿಯಲ್ಲಿ ಇದೆ ಈ ವಾರ ಮೀನರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಹನುಮನ ದೇವಸ್ಥಾನದಲ್ಲಿ 8 ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಅನುಕೂಲವಾಗುತ್ತೆ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.